ಯಾವಾಗ ಕೇಳಿದ್ರೆ ಏನಾರು ಕೇಳಿದ್ರೆ ಕೆಲಸ ಇಲ್ಲ ಅಂತೀರಾ, ಮನೆ ಕಟ್ಟಿಸ್ತೀರ. ಯಾರು ನಾವು ಕಟ್ತಾ ಇಲ್ಲ. ಹಾಂ ಏನೋ ಹೋಗಪ್ಪ. ಅಲ್ಲ ನಾವು ಏನು ಮಾಡೋದು, ಸ್ವಲ್ಪ ಕಲರ್ ಕಟ್ಬೇಕು ಮುಖಕ್ಕೆ. ಕಲರ್ ಕಟ್ಟಬೇಕು. ಹುಷಾರು, ಎಳದಕ್ಕೆ ಆಗಡೆ ಬೀಳಿಸ್ಬಿಟ್ಟಾಳ. ಆಮೇಲೆ ಸುಬ್ಬಿನ ಅದ್ರ ಹೆಸರು? ಸುಬ್ಬಿ ಸುಬ್ಬಿ ಸುಬ್ಬಿ. ಓಕೆ ಬರೋಣ, ಬಾಯ್. ಲೆಟ್ಸ್ ಗೋ ಮಂಚ್ಕನಹಳ್ಳಿ. ನಡೀರಿ ಎಲ್ಲ ಕುತ್ಕೊಳ್ಳಿ. ಎಲ್ಲ ಕುತ್ಕೊಂಡ್ರಾ? ಈಗ ಕೋಡಳ್ಳಿ ಸರ್ಕಲಲ್ಲಿ ಇದ್ದೀವಿ. ಕೋಡಳ್ಳಿ ಸರ್ಕಲಿಂದ ನೆಕ್ಸ್ಟು ಕೆಳಗಡೆ ಎದುರು ಹೋಗ್ಬೇಕು. ಹೌದಾ, ವೈನ್ ಸ್ಟೋರ್ ಅಲ್ಲ ಅದು? ಏನೇನು ತರಿಸ್ತಾ ಇದ್ದೀರಣ್ಣ? ಬೋಂಡಾ ಬಜ್ಜಿ. ಓಹೋ, ತಿಂದು ರೂಢಿ ಚೆನ್ನಾಗದೆ ಕಣಪ್ಪ. ತಿಂಡಿ ಪೋತಮ್ಮನಿಗೆ ಸ್ವಲ್ಪ ತಿನ್ನೋದಕ್ಕೆ ಬೋಂಡಾ ಬಜ್ಜಿ. ಒಂದು ಚಿಕ್ಕ ಬ್ರೇಕು ಹುಣಸ್ನಳ್ಳಿಲಿ ನೋಡಿ ಗೈಸ್. ಅಲ್ಲೇ ಬೋಂಡಾ ಬಜ್ಜಿ ಇಲ್ಲಿ ಸೂಪರಾಗಿ ಮಾಡ್ತಾರಂತೆ. ನನ್ನ ಬಾಮೈದ ಹೋಗಿದ್ದಾನೆ ಹೇಮಂತ ತೊಗೊಂಬರಕ್ಕೆ. 50 ರೂಪಾಯಿ ಕಣೋ. ನಾನು ಸ್ವಲ್ಪ ಹೆವಿ ಇಂಟೆಲಿಜೆಂಟು ನಮ್ಮ ಹೇಮಂತ. 50 ರೂಪಾಯಿಗಳಿದ್ರೆ 100 ರೂಪಾಯಿಗೆ ತರೋ ಅಂತ ಇಂಟೆಲಿಜೆಂಟು. ಏನೋ ಹುಡುಕ್ತಾವನಲ್ಲಪ್ಪ. ಎಷ್ಟಕ್ಕೆ ತಗೊಂಡ? ಚಿಲ್ಲರೆ ಮರ್ತೋಗಿದ್ದೇನಾ? ಬಾ, ಎಲ್ಗೋಯ್ತಾ ಇದ್ದಾನ? ಬೋಂಡ ಬಜ್ಜಿ ತಿನ್ನೋಣ. ನೋಡಿ ವೀಕ್ಷಕರೇ, ಇದು ನಮ್ಮ ಹುಣಸ್ನಹಳ್ಳಿ ಇದು ಮಂಗಳೂರು ಬಜ್ಜಿ ಕಣಣ್ಣ. ಚಟ್ನಿ ಗಿಟ್ನಿ ಹಾಕೋರ ನೋಡಿ. ಚಟ್ನಿ ಇರ್ಬೇಕು ನೋಡ್ರಿ. ಅವ್ನು ಮಲ್ಕೊಬಿಟ್ಟವನಲ್ಲ. ಬರೀ ಅದೇ ಆಯ್ತಾ? ಮಿಕ್ಸ್ ಹಾಕಿ ಬಜ್ಜಿನೂ ಐತೆ, ಅಷ್ಟೇ ಹಾಕಿರೋದು ಬೋಂಡ ಬಜ್ಜಿ. ಅಣ್ಣ ಸಗ್ಗಮ್ಮ 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 ಸಂಗುಮಲ್ಲ ಸಗ್ಗಮ್ಮ. ಹೌದಾ, ನೀವು ಎಲ್ಲಿಯವರು? ಇದೇ ಊರು. ಹೌದಾ, ಒಂದು 5 ರೂಪಾಯಿ ಕೊಡಿ. 5 ರೂಪಾಯಿ. ಅವು ನಿನ್ನ ಹಾಗೆ ಹೆಚ್ಚು ಕಡಿಮೆ ನಿಂತರನೆಯ. ಏನೋ ನಮ್ಮಲ್ಲಿ ಗುಂಪು ಜಾಸ್ತಿ ಇದೆ ಅಷ್ಟೇ. ಏನೋ ಬಂದಿ ರೂಪಾಯಿ. 5 ರೂಪಾಯಿ ಇಲ್ಲ, ನಾವು ಬಡವರು ಅಷ್ಟೇ. 5 ರೂಪಾಯಿ ಬರೋಣ. ಟೋಪಿ ಯಾವುದೇ ಸುದ್ದಿದ್ದು? ನಮ್ದೆ. ಓಕೆ. ಮೇಡಮ್ನವರು ಇಲ್ಲ ಭಿಕ್ಷೆಗೆ ಬಂದಿರೋ ಅವರು ಭಿಕ್ಷುಕ್ರೇನೆ ನೋಡಿ. ಇಲ್ಲಿ ಬಂದ್ರೆ ಎಣ್ಣೆ ತಗೊಂಡೋಗ್ಬೋದು. ಇಲ್ಲೇ ಹಿಂಗೆ ಮಂಚ್ಕನಹಳ್ಳಿಗೆ ಹೋಗೋ ರೂಟಲ್ಲಿ ಸಿಗುತ್ತೆ. ಯಾವ ಬಾರ್ ಅದು? ಕಿಟ್ಟಿ ಬಾರು. ಇಲ್ಲೇ ಅವ್ನು ಎಣ್ಣೆ ಹೊಡ್ಬಿಟ್ಟು ಇಲ್ಲೇ ಮನೆಗೆ ಕೊಡೋದು ನಮ್ಮ ಬಾಮ ಇದ. ಎಲ್ಲ ಕಡೆ ಸತ್ಯ ಹೇಳಿದ್ರೆ ನಂಬಲ್ವಲ್ಲ. ಯಾಕೆ? ಆ ಬಾರ್ಗೆ ಕೂಲ್ ಡ್ರಿಂಕ್ಸ್ ವಾಟರ್ ಎಲ್ಲ ಹಾಕೋಕ್ಬೋದು. ಹೌದಾ, ಓಕೆ ಓಕೆ ಓಕೆ. ಮತ್ತೆ ಲೈಸೆನ್ಸ್ ಅದೇನೋ ಅಂದೆ.
ಸುಕ್ಕನ್ಯಾರೂರು ಇದೇನೆ ನೋಡಿ ಇದು ಬನ್ನಿ ಮುಕ್ಕಳು ಇದು ಬನ್ನಿ ಮುಕ್ಕೋಡ್ಲಲ್ವೇನಾ ಬನ್ನಿ ಮುಕ್ಕೋಡ್ಲು. ಇಲ್ಲಿ ಬಂದು ಲೆಫ್ಟ್ ತಗೊಬೇಕು. ಇಲ್ಲಿ ಲೆಫ್ಟ್ ತಗೊಂಡ್ರೆ ನೋಡಿ ಹಿಂಗೆ ಕೂತಿರ್ತಾರೆ ಇಲ್ಲಿ, ಅವ್ರನ್ನೆಲ್ಲ ಒಂದ್ ರೌಂಡ್ ನೋಡ್ಕೊಂಡು ಹಿಂಗ್ ಬರ್ಬೇಕು. ಇಲ್ಲಿ ಬಂದು ಕೋಳಿಗಳೆಲ್ಲ ತಗೊಂಡು ನೋಡಿ ಇದೇ ರೋಡಲ್ಲಿ ಮುಂದೆ ಹೋದ್ರೆ ಕಾರ್ಡ್ ಸಿಗುತ್ತೆ. ಆ ಕಾರ್ಡ್ ಹತ್ರ ಎಡಗಡೆ ತಗೊಬೇಕು. ನಾನು ಮುಂದೆ ತೋರಿಸ್ತೀನಿ. ಬೇಗ ಬನ್ರಿ ಕಾಡಲ್ಲಿ ನಿಲ್ಲಿಸ್ಬಾರ್ದು. ಬೇಗ ಬರ ಕಾಡಲ್ಲೆಲ್ಲ ನಿಲ್ಲಿಸ್ಬಾರ್ದು. ಬನ್ನಿ ನಡಿಯ ಜಕ್ಕಿ. ಯಾವ್ದೋ ಡೋರ್ ಹಾಕಿಲ್ಲ. ನೋಡಿ ವೀಕ್ಷಕರೇ, ಇಲ್ಲಿ ಬಂದು ಇಲ್ಲಿ ಬರೋ ಅಂಥವ್ರು ಇಲ್ಲಿ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಒಂದು ಸ್ವಲ್ಪ ಆಶೀರ್ವಾದ ತಗೊಂಡು ಹೋಗ್ಬೇಕು. ಏಮಂತ ನಮ್ಮ ಹಿಂದೆ ಬಾರೋ, ಸಡನ್ ಆಗಿ ಸ್ಪೀಡಾಗಿ ಹೋಗ್ಬೇಡ ಲೇ. ಇದು ಈ ಬ್ಯಾಲದ ಪಟ್ಟಿ ಬಿಟ್ರೆ ಮಂಚ್ಕಾನಹಳ್ಳಿಗೆ ಬಂದಿಲ್ವೇಂದ ನೀನು? ಇದೇ ಮಂಚ್ಕಾನಹಳ್ಳಿ ಮಗನೇ, ಇದೇ ಮಂಚ್ಕಾನಹಳ್ಳಿ. ಬಂದ್ರೆ ಮಾತ್ರ ಕತ್ತೆಗಳು ಎಮ್ಮೆಗಳು ಹಸುಗಳು ಜಾಗನೇ ಬಿಡ್ತಾ ಇರ್ಲಿಲ್ಲ ಅವಾಗ. ಕತ್ತೆ ಜಾಸ್ತಿ ಇತ್ತು, ಈಗಿಲ್ಲ. ಕತ್ತೆ ಕೈಲಿ ಒರ್ಸೋರು ಅವಾಗ. ಏನ್ ಹೆವಿ ಕತ್ತೆ ಇತ್ತು. ಓ ಎಲ್ಲಾರ್ಗು ಮನೆಗಳು ಕಟ್ಕೊಡ್ತಾವ್ರೆ. ಓದಿದ್ದು ಸ್ವಲ್ಪ ಕಾಸು ಕಲ್ತಿನ ಯಾಕೆ ಡೀಟೇಲ್ ಆಗ್ಬಿಟ್ಟು ಬರ್ಬೋದು. ನಾವೇನು ಹೇಳೋದೇನಂದ್ರೆ ಜೀವನ ಹಳ್ಳಿಗೂ ಇಲ್ಲಿಗೂ ಲಾಟ್ ಆಗ್ಬೇಕು. ಹಳ್ಳಿಗೂ ಸಿಟಿಗೂ ಇಲ್ಲಿ ಕಷ್ಟಪಡಬೇಕು. ಕಷ್ಟ ಜೀವನ ನಾವು ಈಸಿಯಾಗಿ ಮಜಾ ಮಾಡ್ತೀವಿ ಅನ್ನೋರಿಗೆ ಹಳ್ಳಿ ಅಲ್ಲ. ನೋಡಿ ಇವಾಗ ಅಲ್ಲಿ ಕಡ್ಲೆಕಾಯಿ ಹಾಕ್ಬಿಟ್ಟು ಕಾಯ್ತಾವ. 6 ಗಂಟೆ ಕರೆಕ್ಟಾಗಿ ಇರ್ಬೇಕಲ್ಲಿ. ಹೋಗಿ 6 ಗಂಟೆಗೆ ಸಾಯಂಕಾಲ ಸಂಜೆ 6 ಗಂಟೆಗೆ ರೆಡಿಯಾಗಿರ್ಬೇಕಲ್ಲಿ. 6ರಿಂದ ತಿರ್ಗಿ ಬೇಗ 6 ಗಂಟೆಗೆ ಗಂಟೆ ಇರ್ಬೇಕು. ಓಹೋ ಮಧ್ಯ ಅವನೇ ನೀರ್ಗಿರು ಕುಡಿಯಕ್ಕೆ ತಿನ್ನಕ್ಕೆ ಎತ್ಕೊಂಡು ಹೋಗಿರ್ಬೇಕು. ಎತ್ಕೊಯ್ತಾನೆ ಸುತ್ತ ಬ್ಯಾಟ್ರಿ ಹಾಕೊಂಡು ತಿರ್ತಾ. ನೋಡ್ದೆ ಅಲ್ಲಿ ನಮ್ಮ ಅಪ್ಪನ ಕರ್ಕೊಂಡೋಗಿದ್ನಲ್ಲ, ಅಲ್ಲಿ ಬ್ಯಾಟ್ರಿ ಸುತ್ತಲೂ ಬಿಡ್ತಿದ್ದ. ನಾನು ಯಾರೋ ಫಾರೆಸ್ಟಿಗೆ ಇಷ್ಟು ಬಿಡ್ತಾವನೆ. ಕಡ್ಲೆಕಾಯಿ ಹಾಕೋರಲ್ಲ ಅವರು ಅವ್ರ ಜಮೀನು ಸುತ್ತ ತಿರ್ತಾ. ಭಾರಿ ಕಷ್ಟ ಬಿಡ್ರಿ. ನಾವು ಅನ್ಕೋತೀವಿ ಭಾರಿ ಕಷ್ಟ. ಇನ್ನ ಒಟ್ಟಲ್ಲಿ 3 ತಿಂಗಳು ಅಂತ ಅಂದ್ರೆ 3 ತಿಂಗಳು ಬಂದ್ಬಿಡ್ತೇವೆ ಕಡ್ಲೆಕಾಯಿ. 3 ತಿಂಗಳು ಅಂದ್ರೆ ಯಾವ ತಿಂಗಳು ಬರ್ಬೇಕು ಇಲ್ಲಿಗೆ? ಡಿಸೆಂಬರ್ಗ, ಜುಲೈ, ಆಗಸ್ಟ್. ಯಾವ್ದು ಬರ್ಬೇಕು? 3 ತಿಂಗಳಂದ್ರೆ ಯಾವ್ದು ಬರ್ಬೇಕು? ಯಾವ್ದು ಬರ್ಬೇಕು? ಅಕ್ಟೋಬರ್. ನನ್ನ ಹಿಂಸೆ ಕಾವಲ್ಗೆ ಅಂತ ನೀವು ಬಿಡ್ರಿ. ಅಲ್ಲ ನೀವು ಹಾಕಲ್ಲ. ನೀವು ತಡಿತೀರಾ ಬಿಡ್ರಿ. ಅಲ್ಲ ಬೇರೆಯವ್ರಿಗೆ ಹೋದ್ರು ನೀವು ತಡಿತೀರಾ ಬಿಡ್ರಿ. ಬೆಳಗ್ಗೆ ನಿದ್ಗೆಡ್ತೀವಿ. ನೀವು ಏನ್ ಗೊತ್ತಾ, ಗಟ್ಟಿ ಇದ್ದೀರಾ, ಇಲ್ಲಿ ಹುಟ್ಟು ಬೆಳೆದಿರೋರು, ನಿಮ್ಗೆ ಆ ತಾಕತ್ ಐತೆ. ಬೇರೆಯವ್ರು ಅಂದ್ರೆ ಹಾಗೆ ಕೊಡ್ತೀನಿ, ಬಾತ್ ಹಿಂಸೆ ಕೊಡ್ತಾವ್ರೆ. ನನಗೆ ಕೆಲಸ ಮುಗಿಲಿ ಸುಮ್ಗಿರಿ ಅಂತ ಹೇಳ್ತಾವನೆ. ಅನ್ಬೇಡ್ರಿ, ಜೀವನ ಇವತ್ತು ನಾಳೆ ಬೆಳಗ್ಗೆ ಹುಷಾರಾಗ್ಬೋದೇನೋ ನೀವು? ಅಯ್ಯೋ ಆಗ್ಬೋದೇನೋ. ಅವರು ಈ ಕೈಯಲ್ಲಿ ಎತ್ಕೊಂಡಾಗ ದೇವ್ರ ಹತ್ರ ಏನ್ ಬೇಡ್ಕೊಂಡ್ರು ಗೊತ್ತಾ? ನನಗೆ ಕೊಡೋ ಎಲ್ಲ ಸಂತೋಷನೂ ಇವನಿಗೆ ಕೊಟ್ಬಿಡು, ಇವನಿಗೆ ಕೊಡೋ ಎಲ್ಲ ಕಷ್ಟನೂ ನನಗೆ ಕೊಟ್ಬಿಡಪ್ಪ. ಅದಕ್ಕ ನನ್ನ ಕೈಲಾಗತ್ತೆ, ಮೇಲೆ ಎತ್ಕೊಂಡ್ರಕ್ಕೆ ಆಗಲ್ದಲ್ಲ. ನನ್ನ ಕರ್ಕೋಗೋರು. ಅಲ್ಲ ನೀವು ಫೇಮಸ್ ಕಾರ್ಪೆಂಟ್ರು, ಇಷ್ಟೆಲ್ಲ ಕೆಲಸ ಮಾಡಿದ್ದೀರಾ, ಜೀವನ ನಾನು ಹೊಟ್ಟೋದ್ರೆ ಬತ್ತೀರಾ ಅಂತ ಯಾಕೆ ಕೇಳಿದ್ರಿ ನಮ್ಮನ್ನ? ಅದೊಂದೇ ಅಲ್ಲ, ಯಾಕೆ ಕೇಳಿದ್ರಿ ನಮ್ಮನ್ನ? ನಾನು ಹೊಂಟೋದ್ರೆ ಅವರು ಒಳ್ಳೆಯವರು ಕೆಟ್ಟವರು ಇದ್ರು. ನಿಮ್ಮ ಮನೆಗೆ ಇವತ್ತು ಬಂದಿದ್ದೆ ನಾವು, ನೀವು ಒಳ್ಳೇದಾಗಿದ್ದಕ್ಕೆ ನಮ್ಮ ಅಪ್ಪನಿಗೆ ಹೇಳ್ಬಿಟ್ಟು ಕರ್ಕೊಂಬಂದೆ. ಬನ್ನಿ ಮಾತಾಡ್ಸ್ಕೊಬರೋಣ, ಹುಷಾರಿಲ್ಲ. ಇಷ್ಟು ಮಾತು ನನಗೆ ಹೊಸಿ ನೆನಪು ಬತ್ತು. ತಾಳ ಹೊಂಟೋದ್ರೆ ಅವ್ರು ಈಗ ಹೋಯ್ತವ್ರೆ, ನಾವು ಹೋಗಿ ಮುಖ ನೋಡ್ಕೊಂಡ್ಬಿಡು ಅಂತ ಬಂದಿರ ಅಂತ ಕೇಳಿದೆ. ನೋಡೋಣ, ಆಯ್ತು ಅಮ್ಮ, ಬರೋದ ನಾವು ಬತ್ತೀವಿ ಕಣಮ್ಮ. ಏನಿಲ್ಲ, ಹುಷಾರೈತಾರೆ ಬಿಡ್ರಿ. ಅವ್ರು ಚೆನ್ನಾಗವ್ರೆ,
ನೀವೆಲ್ಲ ತಪ್ಪು ತಿಳ್ಕೊಬೇಡ್ರಿ, ಹುಷಾರಾಯ್ತಾರೆ. ಯಾಕಪ್ಪ ಹಿಂಗೆ ಬಾಧೆಗಳಿಕ್ತೀಯ ನೀನು ನಮ್ಕ ನೈಟೆಲ್ಲ? ಹಾಂ ಬಂದು ಬಾಧೆಗಳಿಕ್ತಾ ಇದ್ದಲ್ಲ, ಏನಕ್ಕೆ ಇಕ್ತಾ ಇದೆ ಬಾಧೆಗಳು? ಏನಮ್ಮ ನಿಮ್ಮ ಹೆಸರು? ಮಾರಮ್ಮ. ಮಾರಮ್ಮನೆ ಈ ರಾತ್ರಿ ಟೈಮಲ್ಲಿ ಹೆಸರು ಪತ್ರ ಕತ್ಲೆ ಕಾವಲ್ದಲ್ಲಿ ಕೇಳ್ಬಿಟ್ಟ ಮಾರಮ್ಮ ಅಂದ್ರೆ ಅವ್ರ ಕದು ಮುಗಿದೋಯ್ತು. ಈಗ ಹೊಸ್ದಾಗಿ ಬರ್ತೀವಿ, ಅಲ್ಲಿ ಅಡ್ರೋಡಲ್ಲಿ ಇರ್ತೀರಿ, ಯಾವ ಇದೇ ಊರು ಅಂತೀರಿ. ನಿಮ್ಮ ಹೆಸರು ಅಂತ ಏನಿದೆ? ಮಾರಮ್ಮ ಅಂದ್ರೆ ಮುಗಿದ ಯಾಕಪ್ಪ ಭಯ. ಮಾರಮ್ಮ ಅಂದ್ರೆ ಭಯ ಅಲ್ಲ, ಹೆಸ್ರಿಗೆ ಮಾರಮ್ಮ ಅಷ್ಟೇ. ರಾತ್ರಿ ಟೈಮ್ ಅಂದಾಗ ನಾನು ಮಾರಮ್ಮ ಅಂದಾಗ ಅವನ ಕದು ಹೋಗ್ಬಿಟ್ಟು. ಸರಿ ಬರ್ತೀವಮ್ಮ. ಹಾಂ ಅಂಗಡಿಲೇ ಮಾಡ್ತಾರೆ, ಕಾಸು ಕೊಟ್ಬಿಟ್ಟು. 20 ರೂಪಾಯಿ ಕೊಟ್ರೆ ಒಂದು ಕೊಲೆ ಕ್ಲೀನ್ ಮಾಡ್ಕೊಡ್ತಾರೆ. 30 ತಗೊಂಡು ಈಗ ಯಾರು ಹೇಳುವಲ್ಲ ಉದ್ರಿಸ್ತೆ. ಕಾಸು ಕೊಟ್ರೆ ಮಾಡ್ತಾರೆ ಕಣೆ. ಇದು ಹಾಕೋತ ಹೇಳಿದಾರೆ ಯೂಟ್ಯೂಬ್ಗೆ ಎಲ್ಲ ಮಾಡ್ತಾವ್ರೆ. ನಮಗೂ ಭಾಗ ಬಂದ್ಬಿಡ್ಬೇಕಾದ್ರೆ ಕಾಸು ಬಂದಿದ್ದು. ಈ ಜಗತ್ತಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ. ನೀನು ನಾನು ಈ ವರ್ಲ್ಡೇ ಪರ್ಮನೆಂಟ್ ಅಲ್ಲ. ಕಾಸು ಬಂದಿದ್ದು ನಮಗೂ ಭಾಗ ಬಂದ್ರಪ್ಪ. ಬೇಕಾದ್ರೆ 1 ವಿಡಿಯೋಗೆ 2 ವಿಡಿಯೋ ಮಾಡ್ರಿ ಅನ್ಬೋದು. ಒಟ್ನಲ್ಲಿ ದುಡ್ಡು ಬೇಕು, 1000 ಕೋಟಿ ಬೇಕು. ಆಗ್ತೀನಿ. ಫಸ್ಟ್ ನಾನು ಲಾಸ್ಟ್ ಆಡ್ರಿ ಆಡ್ರಿ ಆಡ್ರಿ. ಸೆಕೆಂಡ್ ನಾನು ಸೆಕೆಂಡ್. ಏಯ್ ನೀನು ನಾನು ಸೆಕೆಂಡ್ ಇಲ್ಲಿ. ಕೊಡಪ್ಪ ಇನ್ನೇನು ಬ್ಲಾಡ್ ಅಲ್ಲ. ಓ ಏಯ್ ಇದು ಒಂದು ಯಂಗ ಇದೆ ಮತ್ತು ಕೊಡವಲ್ಲ. ಏಯ್ ಐದನೇ ಮನೆ ಜುಪ್ಪಿ ರೇ ಜುಪ್ಪಿ. ಏಯ್ ಇರತ್ತ ಸೊನ್ನೆ ಅದೇ ಜುಪ್ಪಿ. ಈಗ ನೋಡ್ತಾ ಇರೋಂಥ ಈ ಕುದುರೆ ಮಂಚ್ಕಾನಹಳ್ಳಿ ಮಾರಮ್ಮನ ದೇವಸ್ಥಾನಕ್ಕೆ ಬಿಟ್ಟಿರೋ ಅಂಥ ಕುದುರೆ. ಏಯ್ ಕೈ ಕಚ್ಬಿಡ್ತದಲ್ಲೇ, ಇಲ್ದಿರೋ ಬಾಧೆಗಳಿಕ್ತಾವ ನೀವನು ಕುದುರೆಕ. ಎಲ್ಲಿಂಕ ಬತ್ತಾನ ಇವನು? ಕುತ್ಕೊಳ್ಳ ಮೇಲ್ಕೆಕ್ಕೆ. ಕಿಲಾಡಿ ಅವನು, ಅವನು ಬಿಹಾರ್ ದೊಡ್ಡ ಕಿಲಾಡಿ ಅವನು. ಹಿಂದಿನಿಂಕ ಎಕ್ಕಿ ಕುತ್ಕೊಳ್ಳ, ಕುದುರೆ ಮೇಲೆ ಎಕ್ಕಿ ಕುತ್ಕೊಳ್ಳಲ್ಲಿ. ಮಾರಮ್ಮನ ದೇವಸ್ಥಾನದ್ದು ಕುದುರೆ ಅಂದರೆ ವರ್ಷಕ್ಕೊಂದ್ಸತಿನ ಮಾರಮ್ಮನ ಪೂಜೆ ನಡೆಯೋದು. ಹಬ್ಬ ಮಾಡಿದಾಗ ಈ ಕುದುರೆ ತೊಗೊಂಡೋಗಿ ಮಾರಮ್ಮನ ಹೆಸರು ಹೇಳಿ ಇದ್ರ ಮೇಲೆ ದೇವರ ಆಹ್ವಾನ ಮಾಡ್ತಾರ. ಅದಕ್ಕೆ ಮಿಕ್ಕಿದ ಟೈಮಲ್ಲಿ ಕುದುರೆನ ಬಯಲು ಬಿಟ್ಬಿಡ್ತಾರೆ. ಅದು ಆರಾಮಾಗಿ ಎಲ್ಲರೂ ತಿರುಗಾಡ್ಬೋದು. ಮಾರಮ್ಮನ ಹಬ್ಬ ಬಂದಾಗ ಕರ್ಕೊಂಬಂದು ಮಾರಮ್ಮನ ಆಹ್ವಾನ ಮಾಡಿ ಇದನ್ನು ಪೂಜೆ ಮಾಡಿ ಆಮೇಲೆ ರೆಡಿ ಮಾಡಿ ಮಾರಮ್ಮ ಇದ್ರ ಮೇಲೆ ಬಂದು ಊರೆಲ್ಲ ಸುತ್ತಿಸ್ತಾರೆ. ಏನು ಕುದುರೆಗೆ ಏನಾರ ಹೆಸರೈತಾ? ಇಲ್ಲ. ಮಾರಮ್ಮನ ದೇವಸ್ಥಾನದ ಅರ್ಚಕರು ರಾಜೇಶಣ್ಣ ಬನ್ರ ಬರ. ಐ ಬಾ ನಡೀರಿ ನಡೀರಿ. ನಡೀರಿ ನಡಿ ನಡಿಯ. ಬಾದಿಗಳು ನನ್ನ ಮಗನ ಇವನು ನಡಿ. ಫುಲ್ ವಿಡಿಯೋ ಇವ್ರದ್ದು ಎಲ್ಲಿ ನೋಡುನು. ಅದಾರ ಕಟ್ತಾರೆ, ಸೋಮವಾರ ಕಟ್ತಾರೆ.